ಅಭಿನಂದನೆಗಳು ಸಲ್ಲಿಸ್ತೀನಿ ಸರ್. ಚಾಲಕರ ಪರ ಯಾವಾಗಲೂ ಧ್ವನಿ ಎತ್ತಿರ್ತೀರಾ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು. ಸರ್, ಏನು ವಿಚಾರವಾಗಿ ಮಾಡಿದೆ ಅಂದರೆ ನೆನ್ನೆ ಅಲ್ಲ ಮೊನ್ನೆ ಊಬರಲ್ಲಿ ಏನಾಯ್ತು ಅಂದರೆ, ನಾನು ಒಂದ್ಸಲ ಆಫ್ಲೈನ್ಗೆ ಹೋಗ್ಬಿಟ್ಟು ನಮ್ಮ ಹತ್ರ ಡ್ಯೂಟಿ ಮಾಡ್ತಿದ್ದೆ. ಹಾಂ ಹಂಗಾಗಿ ಊಬರ್ ಆಫ್ಲೈನ್ ಮಾಡಿಬಿಟ್ಟು ನಮ್ಮ ಹತ್ರ ಮಾಡ್ತಿದ್ದೆ. ಆಮೇಲಿಂದ ಮತ್ತೆ ಆನ್ಲೈನ್ಗೆ ಹೋಗೋಣ ಅಂತ ಹೋದರೆ ಊಬರಲ್ಲೇ ಆನ್ಲೈನ್ಗೆ ಹೋಗ್ತಿರ್ಲಿಲ್ಲ ಸರ್. ಹಾಂ ಏನಾಗ್ತಿತ್ತು ಅಂದರೆ, ಅವನು ಯಾವುದೋ ಪ್ಯಾಕೇಜ್ ಕೊರಿಯರ್ ಅಂತ ಕೊಟ್ಬಿಟ್ಟು ಅದಕ್ಕೆ SI ಅಗ್ರಿ ಅಂತ ಆಪ್ಷನ್ ಕೊಟ್ಟಿದ್ದ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಟ್ಬಿಟ್ಟು. ಹೌದು. ಅದಕ್ಕೆ ಅಗ್ರಿ ಕೊಟ್ಟರೆ ಮಾತ್ರ ನಾನು ಮತ್ತೆ ಆನ್ಲೈನ್ಗೆ ಹೋಗೋಕ್ಕೆ ಸಾಧ್ಯ ಆಗ್ತಿತ್ತು. ಹಾಂ ಹಂಗಾಗಿ ನಾನು ಅದು ಅಗ್ರಿ ಕೊಡದೆ ನಾನು ಊಬರ್ಗೆ ಕಾಲ್ ಮಾಡಿದೆ ಸರ್. ಹಾಂ ಅವ್ರಿಗೆ ಕಾಲ್ ಮಾಡಿ ನಾನು ಈ ಥರ ಯಾಕೆ ನಮ್ಗೆ ಈ ಥರ ಕೊಟ್ಟಿದ್ದೀರಾ, ನಾನು ಆನ್ಲೈನ್ಗೆ ಹೋಗೋಕ್ಕಾಗ್ತಿಲ್ಲ ಅಂತ ಕೇಳಿದೆ. ಹಾಂ ಅದಕ್ಕೆ ಅವರು ಚೆಕ್ ಮಾಡ್ತೀನಿ ಅಂತ ಚೆಕ್ ಮಾಡಿಬಿಟ್ಟು, ಸರ್ ಇಲ್ಲ, ನೀವು ಅದಕ್ಕೆ ಅಗ್ರಿ ಕೊಟ್ಟರೆ ಮಾತ್ರ ನೀವು ಆನ್ಲೈನ್ಗೆ ಹೋಗೋಕ್ಕೆ ಸಾಧ್ಯ, ಇಲ್ಲಾಂದರೆ ಆಗಲ್ಲ ಅಂತಂದು. ಹಾಂ ನಾನು ಅದಕ್ಕೆ ಪ್ರಶ್ನೆ ಮಾಡಿದೆ, ಅಲ್ಲ ಮೇಡಮ್, ನಾನು ಮಾಡ್ತಿರೋದು ಪ್ಯಾಸೆಂಜರ್ ಆಟೋ, ನಾನು ಓಡಿಸಿರೋ ಪ್ಯಾಸೆಂಜರ್ ಆಟೋ. ಹಾಂ ಇದರಲ್ಲಿ ನನ್ನ ಗೂಡ್ಸು ಮತ್ತು ಪಾರ್ಸಲ್ ಸರ್ವಿಸ್ ಮಾಡಬೇಕು ಅಂತ ನನಗೆ ಯಾಕೆ ಒತ್ತಾಯ ಮಾಡ್ತಿದ್ದೀರಾ ನೀವು ಅಂತ ಕೇಳಿದೆ. ಹಾಂ ಸರ್, ಇದು ನಾವೇನು ಆಗಲ್ಲ ಸರ್, ನಮಗೆ ಆಪ್ಷನ್ ಕೊಟ್ಟಿರೋದು, ಹಾಂ ನೀವು ಆನ್ಲೈನ್ಗೆ ಹೋಗ್ಬೇಕಂದ್ರೆ ನೀವು ಅಗ್ರಿ ಅಂತ ಕೊಡಬೇಕು ಅಂತಂದು. ಹಾಂ ನಮಗೆ ಬಲವಂತದಿಂದ ನೀವು ಮಾಡೋದು ಸರಿನಾ, ಇದು ಬಲವಂತದಿಂದ ಒಪ್ಪಿಗೆ ಪಡ್ಕೊಳ್ಳೋದು ಸರಿನಾ? ನಮಗೆ ಒಂದು ಅಲ್ಲಿ ಸ್ಕಿಪ್ ಅಂತ ಆಪ್ಷನ್ ಕೊಡಬೇಕಿತ್ತು. ಹಾಂ ನಾವು ಇಷ್ಟ ಇದ್ದರೆ ನಾವು ಓಕೆ ಮಾಡ್ತೀವಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಇದ್ದಾಗ್ತೀವಿ. ಹಾಂ ಇದನ್ನು ಯಾಕೆ ನೀವು ಕೊಡ್ತಾ ಇಲ್ಲ ಅಂತಂದರೆ, ಇಲ್ಲಿ ನನಗೆ ಬೇರೆ ಯಾವುದೋ ಆಪ್ಷನ್ ತೋರಿಸ್ತಾ ಇಲ್ಲ ಸರ್, ಇದು ನಮ್ಮ ಸುಪೀರಿಯರ್ ಬೇಕಾದ್ರೆ ನಿಮ್ಮ ಇದನ್ನು ನಾವು ಕನ್ಸರ್ನ ನಾವು ಫಾರ್ವರ್ಡ್ ಮಾಡ್ತೀವಿ ಮೇಲ್ ಮುಖಾಂತರ ಅಂತ ಅಂದರು. ಹಾಂ ನಾನು ಅದಕ್ಕೆ ಇನ್ನೂ ಮಾತಾಡಿದೆ, ಅಲ್ಲ ಆಲ್ರೆಡಿ ಗೂಡ್ಸ್ ಆಟೋ ಓಡಿಸೋಂಥ ಚಾಲಕರು ದುಡಿಮೆ ಇಲ್ಲದೆ ಒದ್ದಾಡ್ತಾ ಇದ್ದಾರೆ, ಮೊನ್ನೆ ಎಲ್ಲ ಹೋರಾಟ ಮಾಡಿ ಜೈಲಿಗೆಲ್ಲ ಹೋದರು. ಹಾಂ ಹಂಗಿರ್ಬೇಕಾದ್ರೆ ನಮ್ಮ ಕೈಯಲ್ಲಿ ನೀವು ಬಾಡಿಗೆ ಮಾಡಿಸ್ತಿರಲ್ಲ. ನಾಳೆ ದಿನ ನಾನು ಈ ಕೆಲಸ ಬಿಟ್ಟು ನಾನು ಲಗೇಜ್ ಆಟೋನೇ ಓಡ್ಸಕ್ಕೆ ಹೋದೆ, ಆವಾಗ ನಾನು ಬಾಡಿಗೆ ಇಲ್ಲದೆ ನಾನು ಕಷ್ಟಪಡ್ತೀನಲ್ವಾ, ನೀವು ಯಾಕೆ ಇಂಥದ್ದು ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಫೋನ್ ಕಟ್ ಮಾಡಿಬಿಟ್ರು. ಅದರಿಂದ ನಿಮಗೆ ತಿಳಿಸೋಣ, ನೀವೊಂದು ವಿಡಿಯೋ ಮಾಡ್ತೀರಾ, ಚಾಲಕರಿಗೊಂದು ಜಾಗೃತಿ ಮೂಡಿಸ್ಬೋದು ಅಂತ ನಿಮಗೆ ಕಾಲ್ ಮಾಡಿಸ್ತಾರೆ. ಒಳ್ಳೆ ಪ್ರಶ್ನೆ ಕುಮಾರ್. ನಾನು ಅದನ್ನ ಮೊನ್ನೆ ಒಂದು ಸ್ಕ್ರೀನ್ ರೆಕಾರ್ಡರ್ ಮಾಡಿ ಇಟ್ಟಿದ್ದೀನಿ ಅದನ್ನ. ಓಕೆ ಸರ್. ಹಾಂ, ಕರೆಕ್ಟ್. ಸ್ನೇಹಿತರೆ, ಇದೇ ಥರ ನಾವು ಮುಂದಿನ ದಿನಗಳಲ್ಲಿ ವಿವರಾತ್ಮಕವಾಗಿ ವಿಚಾರಗಳನ್ನ ತಿಳ್ಕೊಳ್ಳಿಲ್ಲ ಅಂದರೆ ಮುಂದೊಂದು ದಿನ ಏನೂ ಗೊತ್ತಿಲ್ಲದೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಅಪ್ಲೈ ಮಾಡಿಕೊಂಡು ಇರುವಂಥ ಎಲ್ಲ ಚಾಲಕರನ್ನು ಕೂಡ ತಮ್ಮ ಸಂಸ್ಥೆಯ ಒಳಗಡೆ ಗುಲಾಮರಾಗಿ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಈ ಸಂಸ್ಥೆಗಳು ಹಿಂದೆ ಬೀಳಲ್ಲ. ಏಕೆಂದರೆ ಇವತ್ತಿನ ವಾಸ್ತವತೆ ಮತ್ತು ಸತ್ಯ ಅದೇ ರೀತಿಯಾಗಿ ನಡೀತಾ ಇದೆ. ಇವತ್ತು ಹಲವಾರು ಚಾಲಕರುಗಳು ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ಯಾವುದೇ ರೀತಿಯಾಗಿ ತಿಳ್ಕೊಳ್ಳೋಕ್ಕಾಗದೆ ಒಪ್ಪಿಗೆಯನ್ನು ಕೊಟ್ಟಿರ್ತಕ್ಕಂಥವರೇ ಅತಿ ಹೆಚ್ಚಿನ ಚಾಲಕರುಗಳಿರೋದ್ರಿಂದಲೇ ಇಂತಹ ಸಂಸ್ಥೆಗಳು ನಮ್ಮಂತಹ ಚಾಲಕರುಗಳನ್ನ ಅತಿ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಕಾಣ್ಬೋದು.